वो ही कृष्ण भगवान हो गया। ಅವರೇ ಕೃಷ್ಣ ಭಗವಂತ ಆಗೋಗ್ಬಿಡ್ತಾರೆ. कृष्ण भगवान बनाने की शूटिंग किसने कर दी? ಮತ್ತೆ ಕೃಷ್ಣ ಭಗವಂತನನ್ನ ಮಾಡುವಂತ ಶೂಟಿಂಗ್ ಅನ್ನ ಯಾರು ಮಾಡಿಬಿಡ್ತಾರೆ? है ब्राह्मणों ने की या दुनिया वालों ने? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಯಾರು ಮಾಡ್ತಾರೆ? ಬ್ರಾಹ್ಮಣರು ಮಾಡ್ತಾರಾ ಅಥವಾ ಪ್ರಪಂಚದಲ್ಲಿರೋರು ಮಾಡ್ತಾರಾ? ब्राह्मणों ने कर दी। ಬ್ರಾಹ್ಮಣರು ಯಾರಿದ್ದಾರೆ ಅವರೇ ಮಾಡ್ತಾರೆ. अब असल में बाप दादा ಇವಾಗ ನಿಜವಾಗ್ಲೂ ಬಾಪ್ ದಾದಾ समझ में आता है उन बच्चों को ಆ ಮಕ್ಕಳಿಗೆ ಅರ್ಥ ಆಗ್ತಾರೆ जो आत्मिक स्टेज धारण करने वाले। ಯಾರು ಆತ್ಮಿಕ ಸ್ಟೇಜನ್ನು ಧಾರಣೆ ಮಾಡ್ಕೊಳ್ಳೋಂಥವ್ರು ಆಗಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. हम ज्योति बिंदु आत्मा हैं। ನಾವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವಿ. आत्मिक स्टेज में जो भी आत्मा आत्मा भाई भाई हैं, ಆತ್ಮಿಕ ಸ್ಟೇಜ್ನಲ್ಲಿ ಯಾರೇ ಆತ್ಮ ಆತ್ಮ ಬಾಯಿ ಬಾಯಿ ಆಗಿದ್ದಾರೆ उनमें बड़ा बच्चा बड़ा भाई है ಅದರಲ್ಲಿ ದೊಡ್ಡ ಮಗು ಯಾರಿದ್ದಾರೆ ಅವ್ರು ದೊಡ್ಡ ಅಣ್ಣ ಆಗಿದ್ದಾರೆ. और सब हम आत्माओं का बाप ಮತ್ತೆ ನಾವೆಲ್ಲ ಆತ್ಮಗಳ ತಂದೆ ज्योति बिंदु शिव है, ಜ್ಯೋತಿರ್ಬಿಂದು ಶಿವ ಆಗಿದ್ದಾರೆ. जिससे हम ज्ञान का वर्षा ले रहे हैं। ಅವರಿಂದ ನಾವು ಜ್ಞಾನದ ಆಸ್ತಿಯನ್ನು ತಗೊತಾ ಇದ್ದೀವಿ नंबरवार। ನಂಬರ್ ವಾರಾಗಿ. इसलिए बोला कि मुरली से प्यार ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ, ಮುರಳಿ ಜೊತೆ ಪ್ರೀತಿ ಅಂದರೆ तो मुरलीधर से प्यार। ಮತ್ತೆ ಮುರಳೀಧರನ್ ಜೊತೆ ಪ್ರೀತಿ. बाप के प्रॉपर्टी जो निराकार बाप है, निराकार की निराकार प्रॉपर्टी है। ಇದರಿಂದ ಅಂದರೆ ತಂದೆದೇನು ಪ್ರಾಪರ್ಟಿ ಇದೆ, ನಿರಾಕಾರಿ ತಂದೆ ನಿರಾಕಾರಿ ಪ್ರಾಪರ್ಟಿ ಆಗಿದೆ. ज्ञान की ಅದು ಜ್ಞಾನದ ಪ್ರಾಪರ್ಟಿ ಆಗಿದೆ. उससे प्यार नहीं तो जैसे भगवान से भी प्यार नहीं। ಮತ್ತೆ ಅದ್ರ ಜೊತೆ ಪ್ರೀತಿ ಇಲ್ಲ ಅಂದರೆ ಒಂದು ಪ್ರಕಾರದಲ್ಲಿ ಭಗವಂತನ ಜೊತೆನೂ ಪ್ರೀತಿ ಇಲ್ಲ. भगवान से प्यार है तो भगवान का वर्षा मिलेगा। ಭಗವಂತನ ಜೊತೆ ಪ್ರೀತಿ ಇದ್ರೆ ಮತ್ತೆ ಭಗವಂತನ ಆಸ್ತಿ ಸಿಗುತ್ತೆ. बेहद का बाप है, बेहद ज्ञान का वर्षा मिलता है। ಬೇಹದ್ದಿನ ತಂದೆ ಆಗಿದ್ದಾರೆ ಮತ್ತೆ ಅವರಿಂದ ಬೇಹದ್ದಿನ ಜ್ಞಾನದ ಆಸ್ತಿ ಸಿಗುತ್ತೆ. तो हमारा बाप भी है। ಮತ್ತೆ ಅವ್ರು ನಮಗೆ ತಂದೆನೂ ಆಗಿದ್ದಾರೆ. कौन? अरे जल्दी से मुख से नहीं निकलता। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಹೇಳಿ, ಬೇಗ ಬಾಯಿಂದ ಬರೋದೇ ಇಲ್ಲ. शिव बाप ಶಿವ ತಂದೆ ಆಗಿದ್ದಾರೆ. हमारा दादा भी है। ಮತ್ತೆ ಅವ್ರು ನಮಗೆ ದಾದಾನೂ ಆಗಿದ್ದಾರೆ. कौन? राम वाली आत्मा, ಯಾರು? ರಾಮನ ಆತ್ಮ, मनुष्य सृष्टि का बाप। ಮನುಷ್ಯ ಸೃಷ್ಟಿಯ ತಂದೆ. ये हमारे ओरिजिनल बाप दादा हैं। ಇವರು ನಮ್ಮ ಒರಿಜಿನಲ್ ಬಾಪ್ ದಾದಾ ಆಗಿದ್ದಾರೆ. हम ओरिजिन में आत्मा हैं या शरीर हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾವು ಒರಿಜಿನಲ್ ಅಲ್ಲಿ ಆತ್ಮ ಆಗಿದೀವ ಅಥವಾ ಶರೀರ ಆಗಿದೀವ? ओरिजिन में अगर हम आत्मा हैं ಒರಿಜಿನ್ ನಲ್ಲಿ ನಾವು ಒಂದ್ ವೇಳೆ ಆತ್ಮ ಆಗಿದ್ರೆ और प्रैक्टिकल ये धारणा भी है ಮತ್ತೆ ಪ್ರಾಕ್ಟಿಕಲ್ ನಲ್ಲಿ ಧಾರಣೆನೂ ಇದ್ರೆ कि हम ज्योति बिंदु आत्मा हैं, ಅಂದ್ರೆ ನಾವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವಿ. और ये धारणा ज्यादा समय पक्की भी रहती है। ಮತ್ತೆ ಈ ಧಾರಣೆ ಜಾಸ್ತಿ ಸಮಯದವರೆಗೂ ಪಕ್ಕಾ ಆಗಿನೂ ಇರುತ್ತೆ. तो हमारी बुद्धि में बाप दादा भी पक्का बैठना चाहिए या नहीं बैठना चाहिए? ಮತ್ತೆ ನಮ್ಮ ಬುದ್ಧಿಯಲ್ಲಿ ಬಾಪ್ ದಾದಾ ಯಾರು ಅಂತ ಅದು ಸಹ ಪಕ್ಕಾ ಕುತ್ಕೋಬೇಕಾಗಿದೇನೋ ಇಲ್ವೋ ನಮ್ಮ ಬುದ್ಧಿಯಲ್ಲಿ? कोई भी पूछे ಯಾರೇ ಕೇಳಲಿ, तुम्हारा बाप कौन है? ನಿಮಗೆ ತಂದೆ ಯಾರಾಗಿದ್ದಾರೆ हैं? तो बताओ। ಅವಾಗ ಮತ್ತೆ ನೀವು ಹೇಳಿ ಅವರಿಗೆ. हम हैं निराकार आत्मा, हम निराकार आत्माओं का बाप निराकार शिव। ನಾವಾಗಿದ್ದೀವಿ ನಿರಾಕಾರಿ ಜ್ಯೋತಿರ್ಬಿಂದು ಆತ್ಮ, ಮತ್ತೆ ನಮ್ಮ ಆತ್ಮಗಳ ತಂದೆನೂ ಆಗಿದ್ದಾರೆ ನಿರಾಕಾರಿ ಜ್ಯೋತಿರ್ಬಿಂದು ಆತ್ಮನೇ ಶಿವ. हम हैं बिंदी, ನಾವು ಸಹ ಬಿಂದಿ ಆಗಿದ್ದೀವಿ. हमारा बाप भी बिंदी। ನಮ್ಮ ತಂದೆನೂ ಸಹ ಬಿಂದಿ. अंतर क्या है? हम जन्म मरण के चक्र में आने वाले हैं, ವ್ಯತ್ಯಾಸ ಏನಾಗಿದೆ? ನಾವು ಜನ್ಮ ಮರಣದ ಚಕ್ರದಲ್ಲಿ ಬರುವಂತವರಾಗಿದ್ದೀವಿ. वो जन्म मरण के चक्र में आने वाला नहीं। ಆದರೆ ಅವರು ಜನ್ಮ ಮರಣದ ಚಕ್ರದಲ್ಲಿ ಬರೋರಲ್ಲ.
और हम आत्माओं में ಮತ್ತು ನಾವು ಆತ್ಮಗಳಲ್ಲಿ हीरो पार्टधारी आत्मा ಹೀರೋ ಪಾತ್ರಧಾರಿ ಆತ್ಮ राम बाप है। ರಾಮ ತಂದೆ ಆಗಿದ್ದಾರೆ. वो हमारा मनुष्य सृष्टि का बाप ಅವರು ನಮಗೆ ಮನುಷ್ಯ ಸೃಷ್ಟಿಯ ತಂದೆ. तब बनता है ಅವಾಗ ಆಗ್ತಾರೆ जब सुप्रीम सोल बाप शूटिंग करा करके ಯಾವಾಗ ಸುಪ್ರೀಂ ಸೋಲ್ ತಂದೆ ಶೂಟಿಂಗ್ ಅನ್ನ ಮಾಡಿಸ್ಬಿಟ್ಟು इस सृष्टि से वापस चला जाता है। ಯಾವಾಗ ಅವ್ರು ಈ ಸೃಷ್ಟಿಯಿಂದ ವಾಪಸ್ ಹೊರಟೋಗ್ಬಿಡ್ತಾರೆ. उसकी नामौजूदगी में वो बड़ा भाई हमारा बाप समान बन जाता है। ಅವ್ರು ಯಾವಾಗ ಇರೋದಿಲ್ವೋ ಅಂಥ ಟೈಮ್ನಲ್ಲಿ ಮನುಷ್ಯ ಸೃಷ್ಟಿಯ ತಂದೆ ಯಾರಿದ್ದಾರೆ ದೊಡ್ಡ ಮಗ ಅವ್ರು ನಮಗೆ ತಂದೆ ಆಗೋಗ್ತಾರೆ. इसलिए एक ही आत्मा है ಅದಕ್ಕೋಸ್ಕರ ಒಂದೇ ಆತ್ಮ ಆಗಿದೆ जिसका नाम शिव के साथ जोड़ा जाता है। ಅವ್ರ ಹೆಸರನ್ನ ಶಿವನ್ ಜೊತೆ ಸೇರಿಸಲಾಗುತ್ತೆ. दुनिया की कोई देवात्मा, ಪ್ರಪಂಚದ ಯಾವುದೇ ದೇವಾತ್ಮಗಳೇ ಆಗಿರಲಿ, कोई मनुष्य आत्मा, ಯಾವುದೇ ಮನುಷ್ಯಾತ್ಮಗಳೇ ಆಗಿರಲಿ, कोई धर्म पिता, ಯಾವುದೇ ಧರ್ಮಪಿತರೇ ಆಗಿರಲಿ, कोई राक्षसी आत्मा ऐसी नहीं है जिसका नाम ಯಾವುದೇ ರಾಕ್ಷಸಿ ಆತ್ಮ ಈ ಥರ ಇಲ್ಲ शिव के साथ जोड़ा जाए। ಯಾರ ಹೆಸರನ್ನ ಶಿವನ್ ಜೊತೆ ಸೇರಿಸಲಾಗುತ್ತೆ ಆ ಥರ ಯಾರೂ ಇಲ್ಲ. यही परंपरा आज भी दुनिया में चल रही है। ಇದೇ ಪರಂಪರೆ ಏನಿದೆ ಇದು ಇವಾಗೂ ಸಹ ಪ್ರಪಂಚದಲ್ಲಿ ನಡೀತಾ ಇದೆ. एंड सन्स कंपनी, ಆ್ಯಂಡ್ ಸನ್ಸ್ ಕಂಪನಿ ಅಂತ ಹೇಳಿಬಿಟ್ಟು ಇವಾಗೂ ಸಹ ನಡೀತಾ ಇದೆ. बाप का नाम पहले और बच्चे का नाम बाद में। ತಂದೆ ಹೆಸರು ಮೊದಲು ಮಕ್ಕಳ ಹೆಸರು ನಂತರ. शिवराम एंड सन्स कंपनी, ಶಿವರಾಮ್ ಆ್ಯಂಡ್ ಸನ್ಸ್ ಕಂಪನಿ. बाप का नाम पहले, बच्चों का नाम नहीं देते। ತಂದೆ ಹೆಸರು ಮೊದಲು ಮತ್ತೆ ಮಕ್ಕಳ ಹೆಸರು ಕೊಡೋದಿಲ್ವಾ? बच्चे अपने नाम को उजागर नहीं करते। ಮಕ್ಕಳು ತಮ್ಮ ಹೆಸರನ್ನ ಪ್ರತ್ಯಕ್ಷ ಮಾಡೋದಿಲ್ಲ. किसका नाम बाला करते? बाप का नाम बाला करते। ತಂದೆ ಹೆಸರನ್ನ ಪ್ರಸಿದ್ಧಿ ಮಾಡ್ತಾರೆ. ಯಾರ ಹೆಸರು? ತಂದೆ ಹೆಸರನ್ನ. फर्म का नाम रखेंगे, उसमें अपना नाम ऐड नहीं करेंगे। ಎಲ್ಲರ ಹೆಸರನ್ನ ಇಡ್ತಾರೆ ಆದರೆ ಅದರಲ್ಲಿ ತಮ್ಮ ಹೆಸರನ್ನ ಅವ್ರು ಆ್ಯಡ್ ಮಾಡಲ್ಲ. तो बाप दादा समझ में आता है। ಮತ್ತೆ ಬಾಬ್ದಾದ ಅಂತಂತೂ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. फिर माता पिता, ಮತ್ತೆ ಮಾತ್ಪಿತಾ ಅಂದ್ರೆ ತಂದೆ ತಾಯಿ. माता पिता को ತಂದೆ ತಾಯಿ ಯಾರಾಗಿದ್ದಾರೆ? पहले हम ब्रह्मा कुमार कुमारी थे, ಮೊದಲು ನಾವು ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ವಿ. तो माता पिता किसको समझते थे? ಮತ್ತೆ ಅವಾಗ ತಂದೆ ತಾಯಿ ಅಂತ ಯಾರಂತ ತಿಳ್ಕೊಂತಾ ಇದ್ವಿ ನಾವು. है ब्रह्मा सरस्वती को समझते थे। अब ಬ್ರಹ್ಮ ಸರಸ್ವತಿಗೆ ತಿಳ್ಕೊಂತಾ ಇದ್ವಿ. किसको समझते हैं? ಮತ್ತೆ ಇವಾಗ ನಾವು ಯಾರನ್ನ ತಿಳ್ಕೊಂತೀವಿ? है किसको? शिव बाप को। ಯಾರನ್ನ? ಶಿವ ತಂದೆಯನ್ನ. शिव और राम को माँ बाप समझते हैं। माँ ಯಾರು ಅಂದ್ರು ಶಿವನ್ನ ಮತ್ತೆ ರಾಮನ್ನ ತಂದೆ ತಾಯಿ ಅಂತ ತಿಳ್ಕೊಂತೀವಿ ಅಂತ. माता पिता ಅದಕ್ಕೆ ಬಾಬಾ ಹೇಳ್ತೀರಾ, ಅಚ್ಚ ಅವ್ರನ್ನ ತಂದೆ ತಾಯಿ ಅಂತ ತಿಳ್ಕೊಂತೀರಾ? है। प्रजापिता को प्रजापिता को पिता ಯಾರು ಅಂದ್ರು ಪ್ರಜಾಪಿತನ್ಗೆ ನಾವು ತಂದೆ ಅಂತ ತಿಳ್ಕೊಂತೀವಿ. समझते और जगदम्बा को माता समझते। ಮತ್ತೆ ಜಗದಂಬನ್ಗೆ ತಾಯಿ ಅಂತ ತಿಳ್ಕೊಂತೀವಿ. जगत पिता हमारा बाप और जगत माता ಜಗತ್ಪಿತ ನಮಗೆ ತಂದೆ ಆಗಿದ್ದಾರೆ ಮತ್ತೆ ಜಗತ್ ಮಾತಾ ನಮಗೆ ತಾಯಿ ಆಗಿದ್ದಾರೆ. हमारी माँ। आत्मिक स्थिति में रहते हैं तब ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ ಅವಾಗ या देहभान में आते हैं, स्त्री पुरुष के देहभान में, ಅಥವಾ ಯಾವಾಗ ನಾವು ದೇಹಾಭಿಮಾನದಲ್ಲಿ ಬರ್ತೀವಿ, ಸ್ತ್ರೀ ಪುರುಷನ ದೇಹಾಭಿಮಾನದಲ್ಲಿ तब ಅವಾಗ आत्मिक स्थिति में है तो शिव बाप ಆತ್ಮಿಕ ಸ್ಥಿತಿಯಲ್ಲಿ ನಾವು ಇದೀವಿ ಅಂದ್ರೆ ಶಿವ ತಂದೆ और
और माता हो गया परम ब्रह्म। ಮತ್ತೆ ತಾಯಿ ಆದರೂ ಪರಂಬ್ರಹ್ಮ। कि जिस तन में भी मैं प्रवेश करता हूँ उसका नाम ಮತ್ತೆ ಯಾವ ಶರೀರದಲ್ಲಿ ನಾನು ಪ್ರವೇಶ ಮಾಡ್ತೀನಿ ಅವ್ರ ಹೆಸರು ब्रह्मा रखता हूँ। ಬ್ರಹ್ಮ ಅಂತ ಇಡ್ತೀನಿ। ब्रह्मा नामधारी बहुत हैं। ಮತ್ತೆ ಬ್ರಹ್ಮ ಹೆಸರನ್ನ ಇಟ್ಕೊಳ್ಳೋರಂತೂ ತುಂಬಾ ಇದ್ದಾರೆ। उनमें अव्वल नंबर ब्रह्मा कौन ಮತ್ತೆ ಅದರಲ್ಲಿ ಮೊದಲನೇ ನಂಬರ್ ಬ್ರಹ್ಮ ಯಾರಾಗಿದ್ದಾರೆ? है? परम ब्रह्म। ಪರಂ ಬ್ರಹ್ಮ ಆಗಿದ್ದಾರೆ। तो ये हमारे माता पिता हो गए। ಮತ್ತೆ ಇವರು ನಮಗೆ ತಂದೆ ತಾಯಿ ಆಗೋಗ್ಬಿಟ್ರು। माता भी है और पिता भी। ಅವ್ರು ನಮಗೆ ತಂದೆನೂ ಆಗಿದ್ದಾರೆ ಮತ್ತೆ ತಾಯಿನೂ ಆಗಿದ್ದಾರೆ। अर्धनारीश्वर हुए या नहीं हुए? ಅರ್ಧನಾರೀಶ್ವರ ಆಗಿದಾರೋ ಇಲ್ವೋ? है? आधा पंच तत्वों में रचा पचा स्वरूप। ಅರ್ಧ 5 ತತ್ವಗಳಲ್ಲಿ ತುಂಬಿಕೊಂಡಿರುವಂತ ಸ್ವರೂಪ है तो आत्मा, ವಾಸ್ತವದಲ್ಲಂತೂ ಆತ್ಮನೇ ಆಗಿದೆ। लेकिन वो आत्मा 84 जन्मों में ಆದರೆ ಆ ಆತ್ಮ 84 ಜನ್ಮಗಳಲ್ಲಿ 5 तत्वों में रचा पचा रहता है या नहीं? 5 ತತ್ವಗಳಲ್ಲಿ ತುಂಬಿಕೊಂಡಿರುವಂತವ್ರು ಆಗಿರ್ತಾರೋ ಇಲ್ವೋ? ಮುಳುಗಿರುವಂತವ್ರು ಆಗಿರ್ತಾರೆ। है? रहता है। और वो बाप जो 5 तत्वों में रचा पचा नहीं रहता, ಮತ್ತೆ ಆ ತಂದೆ ಯಾರು 5 ತತ್ವಗಳಲ್ಲಿ ಮುಳುಗಿರುವಂತವ್ರು ಆಗಿರಲ್ಲ, वो बाप है। ಅವ್ರ ತಂದೆ ಆಗಿದ್ದಾರೆ। फिर साकार सृष्टि में आ जाओ। ಮತ್ತೆ ಸಾಕಾರ ಸೃಷ್ಟಿಯಲ್ಲಿ ಬಂದ್ಬಿಡಿ। अगर निराकार और साकार रूप धारण करने वाली आत्मा ಮತ್ತೆ ಒಂದ್ ವೇಳೆ ನಿರಾಕಾರ ಸಾಕಾರ ರೂಪವನ್ನು ಧಾರಣೆ ಮಾಡ್ಕೊಳ್ಳುವಂತ ಆತ್ಮ दोनों हमारे माता पिता हैं ओरिजिन में, ಒರಿಜಿನಲ್ ಅಲ್ಲಿ ಇಬ್ರು ನಮ್ಮ ತಂದೆ ತಾಯಿ ಆಗಿದ್ರೆ तो कैसे हैं? ಮತ್ತೆ ಅವ್ರು ಯಾವ ರೀತಿ ಇದ್ದಾರೆ? शिव बाप ने बोला, ಶಿವ ತಂದೆ ಹೇಳಿದ್ದಾರೆ, मैं आता हूँ आशिक बनकर। ನಾನು ಬರ್ತೀನಿ ಆಶಿಕ ಆಗ್ಬಿಟ್ಟು। तुमको माशूक बनाता हूँ। ನಾನು ಆಶಿಕ ಆಗ್ಬಿಟ್ಟು ಬರ್ತೀನಿ ಮತ್ತೆ ನಿಮ್ಮನ್ನ ಮಾಶೂಕರನ್ನಾಗಿ ಮಾಡ್ತೀನಿ ಅಂತ। आशिक पुरुष होता है मोस्टली, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆಶಿಕ ಯಾರಾಗ್ತಾರೆ? ಮೋಸ್ಟ್ಲಿ ಪುರುಷರಾಗ್ತಾರ या स्त्री होती है? ಅಥವಾ ಸ್ತ್ರೀ ಆಗಿರ್ತಾರ? है? पुरुष आशिक होता है, ಪುರುಷರು ಯಾರಿದ್ದಾರೆ ಅವರೇ ಆಶಿಕರಾಗಿರ್ತಾರೆ। वो है भी परम पुरुष। ಮತ್ತೆ ಅವರಂತೂ ಆಗಿದ್ದಾರೆ ಪರಂ ಪುರುಷ। पुरुष माने आत्मा। ಪುರುಷ ಅಂದ್ರೇನೆ ಆತ್ಮ। और वो आशिक फिदा हुआ ಮತ್ತೆ ಆ ಆಶಿಕ ಆಕರ್ಷಿತರಾಗ್ತಾರೆ माशूक के ऊपर। ಮಾಶೂಕರ ಮೇಲೆ फिदा होकर के आशिक माशूक के पीछे भागता है। ಮತ್ತೆ ಅವ್ರ ಮೇಲೆ ಆಕರ್ಷಿತರಾಗ್ಬಿಟ್ಟು ಯಾರು ಆಶಿಕರಾಗಿರ್ತಾರೆ ಅವ್ರು ಮಾಶೂಕರ ಹಿಂದೆ ಓಡ್ತಾರ, या माशूक आशिक के पीछे भागता है? ಅಥವಾ ಯಾರು ಮಾಶೂಕ ಆಗಿದ್ದಾರೆ ಅವ್ರ ಆಶಿಕರ ಹಿಂದೆ ಓಡ್ತಾರ? है? आशिक माशूक के पीछे भागता है। ಯಾರು ಆಶಿಕರಾಗಿರ್ತಾರೆ ಅವ್ರು ಮಾಶೂಕರ ಹಿಂದೆ ಓಡ್ತಾರೆ, ಅಂದ್ರೆ ಪ್ರಿಯತಮೆಯರ ಹಿಂದೆ ಓಡ್ತಾನೆ। पहाड़ पे चढ़ा बैठा हो, ಬೆಟ್ಟದ ಮೇಲೆ ಯಾರಾದ್ರೂ ಹತ್ ಕುತ್ಕೊಂಡಿರ್ತಾರೆ, माशूका नीचे हो, ಮತ್ತೆ ಅವರ ಪ್ರಿಯತಮೆ ಕೆಳಗಡೆ ಇರ್ತಾರೆ, तो ऊपर से नीचे भागेगा या और ऊपर भागेगा? ಮತ್ತೆ ಅವಾಗ ಅವ್ರ ಮೇಲಿಂದ ಕೆಳಗಡೆ ಓಡ್ತಾರ ಅಥವಾ ಇನ್ನೂ ಜಾಸ್ತಿ ಮೇಲೇನೆ ಓಡ್ತಾರ? है? नीचे भाग के आएगा। ಕೆಳಗಡೆನೆ ಓಡ್ ಬರ್ತಾರೆ ಅಲ್ವಾ? तो देखो वो कहता है ಮತ್ತೆ ನೋಡಿ ಅವ್ರು ಹೇಳ್ತಾರೆ कि जो ऊंचे ते ऊंचा भगवंत कहा जाता है, ಯಾರಿಗೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಅಂತ ಹೇಳಲಾಗುತ್ತೆ
वो ही कहता है ಅವರೇ ಹೇಳ್ತಾರೆ कि मैं तुम्हारा आशिक हूँ। ನಾನು ನಿಮ್ಮ ಆಶಿಕ ಆಗಿದ್ದೀನಿ, ಪ್ರಿಯತಮ ಆಗಿದ್ದೀನಿ ಅಂತ. तो दुनिया की जितनी भी आत्माएं हैं ಮತ್ತೆ ಪ್ರಪಂಚದಲ್ಲಿ ಎಷ್ಟೇ ಆತ್ಮಗಳಿದ್ದಾರೆ उनको भी क्या कहना पड़ेगा? ಅವ್ರಿಗೂ ಸಹ ಏನಂತ ಹೇಳ್ಬೇಕಾಗತ್ತೆ ಮತ್ತೆ? है? है? दुनिया की जितनी भी आत्माएं हैं ಪ್ರಪಂಚದಲ್ಲಿರುವಂತ ಎಷ್ಟೇ ಆತ್ಮಗಳಿದ್ದಾರೆ वो अपन को क्या कहेंगी? ಅವರೆಲ್ಲರೂ ತಮ್ಮನ್ನ ತಾವೇನಂತ ಹೇಳ್ಕೊಂತಾರೆ? तेरे सामने। ನಿಮ್ಮ ಎದುರುಗಡೆ ಏನಂತ ಹೇಳ್ತಾರೆ? अरे दुनिया की सभी आत्माएं ಪ್ರಪಂಚದಲ್ಲಿರುವಂತ ಎಲ್ಲಾ ಆತ್ಮಗಳು मैं जिसमें प्रवेश करता हूँ ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಿ साकार में, ಸಾಕಾರದಲ್ಲಿ, उस साकार और निराकार का मेल शिव बाबा कहा जाता है। ಮತ್ತೆ ಆ ಸಾಕಾರ ಮತ್ತೆ ನಿರಾಕಾರನ ಕಂಬೈಂಡ್ ರೂಪಕ್ಕೆ ಶಿವಬಾಬಾ ಅಂತ ಹೇಳಲಾಗುತ್ತೆ. तो उस शिव बाबा के प्रति दुनिया की और जो भी मनुष्य आत्माएं हैं ಮತ್ತೆ ಆ ಶಿವಬಾಬನ ಪ್ರತಿ ಪ್ರಪಂಚದಲ್ಲಿರುವಂತ ಇನ್ನು ಮನುಷ್ಯಾತ್ಮಗಳು ಯಾರೇ ಇದ್ದಾರೆ वो आशिक हैं या माशूक हैं? ಅವರೆಲ್ಲ ಆಶಿಕರಾಗಿದ್ದಾರ ಅಥವಾ ಮಾಶುಕರಾಗಿದ್ದಾರ? आत्माएं ಆತ್ಮಗಳೆಲ್ಲ ಏನಾಗಿದ್ದಾರೆ? आत्माएं माशूक हैं। ಅದಕ್ಕೆ ಯಾರು ಅಂದ್ರು ಮಾಶುಕರು ಅಂತ. ಅದಕ್ಕೆ ಬಾಬಾ ಹೇಳ್ತಿದಾರೆ, ಅಚ್ಚ ಆತ್ಮಗಳೆಲ್ಲ ಮಾಶುಕರಾಗಿದ್ದಾರಾ? हैं? भूल ही गए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮರ್ತೇ ಬಿಟ್ಟಿದ್ದೀರಾ. शिव बाबा जो भी 500-700 करोड़ मनुष्य आत्माएं हैं उनके लिए शिव बाबा माशूक है या आशिक है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಯಾರಿದ್ದಾರೆ ಅವರು ಪ್ರಪಂಚದಲ್ಲಿರುವಂಥ 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ಅವರೆಲ್ಲ ಆತ್ಮಗಳಿಗೋಸ್ಕರ ಶಿವಬಾಬಾ ಆಶಿಕ ಆಗಿದ್ದಾರ, ಮಾಶುಕ ಆಗಿದ್ದಾರ? ಅಂದರೆ ಪ್ರಿಯತಮನ, ಪ್ರಿಯತಮೇರ? माशूक है। ಅಂದರೆ ಅವ್ರು ಮಾಶೂಕ್ ಆಗಿದ್ದಾರೆ. जब ऊंचे ते ऊंचा भगवंत ही कह रहा है ಯಾವಾಗ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತನೇ ಹೇಳ್ತಾ ಇದ್ದಾರೆ कि शिव बाबा हमारा क्या है? माशूक है। ಶಿವಬಾಬಾನೇ ಹೇಳ್ತಾ ಇದ್ದಾರೆ ಇವರು ನಮಗೆ ಮಾಶುಕ ಆಗಿದ್ದಾರೆ, ಅಂದ್ರೆ ಪ್ರಿಯತಮೆ ಆಗಿದ್ದಾರೆ ಅಂತ. दुनिया की सभी आत्माओं को क्या करना पड़े? ಮತ್ತೆ ಪ್ರಪಂಚದಲ್ಲಿರುವಂತ ಎಲ್ಲ ಆತ್ಮಗಳಿಗೂ ಸಹ ಮತ್ತೆ ಏನ್ ಮಾಡ್ಬೇಕಾಗುತ್ತೆ? है? आशिक बनना पड़े। किसका? ಆಶಿಕರಾಗಬೇಕಾಗತ್ತೆ. ಯಾರು ಆಶಿಕರಾಗಬೇಕು? एक शिव बाबा का। ಒಬ್ಬ ಶಿವಬಾಬನ್ಗೋಸ್ಕರ. शिव बाबा एक ही माशूक है ಶಿವಬಾಬಾ ಒಬ್ಬರೇ ಮಾಶುಕ ಆಗಿದ್ದಾರೆ, और बाकी सारी दुनिया आशिक है। ಮತ್ತೆ ಮಿಕ್ಕಿದ ಎಲ್ಲ ಪ್ರಪಂಚದಲ್ಲಿರುವ ಆತ್ಮಗಳು ಆಶಿಕರಾಗಿದ್ದಾರೆ. तो वो परम ब्रह्म, ಮತ್ತೆ ಆ ಪರಂ ಬ್ರಹ್ಮ, पहला ब्रह्मा का स्वरूप, ಮೊದಲನೇ ಬ್ರಹ್ಮನ ಸ್ವರೂಪ, वो क्या है? ಅವರೇನಾಗಿದ್ದಾರೆ? है? अगर उस माता के हम बच्चे हैं ಒಂದ್ ವೇಳೆ ಆ ತಾಯಿಗೆ ನಾವು ಮಕ್ಕಳಾಗಿದ್ದೀವಿ ಅಂದ್ರೆ तो हम उस माता पर फिदा हैं। ಮತ್ತೆ ನಾವು ಆ ತಾಯಿಯ ಮೇಲೆ ಪ್ರಭಾವಿತರಾಗಿದ್ದೀವಿ, ಆಕರ್ಷಿತರಾಗಿದ್ದೀವಿ. किस पर फिदा हैं? ನಾವು ಯಾರ ಮೇಲೆ ಪ್ರಭಾವಿತರಾಗಿದ್ದೀವಿ? माता पर फिदा हैं। बच्चे किस पर फिदा होते हैं? ತಾಯಿಯ ಮೇಲೆ ಆಗಿದ್ದೀವಿ. ಮಕ್ಕಳು ಯಾರಿಂದ ಪ್ರಭಾವಿತರಾಗ್ತಾರೆ? माता पर फिदा होते हैं। ತಾಯಿ ಮೇಲೇನೆ ಪ್ರಭಾವಿತರಾಗ್ತಾರೆ. तो ये तो बात हुई माता पिता की। ಮತ್ತೆ ಇದಂತೂ ಮಾತಾಯ್ತು ತಂದೆ ತಾಯಿದು. मूल रूप में माता पिता ಮೂಲ ರೂಪದಲ್ಲಿ ತಂದೆ ತಾಯಿ. आत्मिक स्टेज में देखा जाए ಆತ್ಮಿಕ ಸ್ಟೇಜ್ ನಲ್ಲಿ ನೋಡಿದ್ರೆ तो शिव और उनका अर्धांग है माता। ಶಿವ ಮತ್ತೆ ಅವರ ಅರ್ಧಾಂಗ ಆಗಿದ್ದಾರೆ ತಾಯಿ ಮಾತಾ. उसको कहा शिव बाप ने ब्रह्मा के मुख से ಅವರಿಗೆ ಹೇಳಿದ್ರು ಶಿವ ತಂದೆ ಬ್ರಹ್ಮನ ಮುಖದಿಂದ. क्या कहा? ಏನಂತ ಹೇಳಿದ್ರು? तुम सब पार्वतियां हो। ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಅಂತ. क्या कहा? तुम सब पार्वतियां हो। ಏನಂತ ಹೇಳಿದ್ರು? ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಅಂತ. पार्वती माने पार लगाने वाली। ಪಾರ್ವತಿ ಅಂದ್ರೇನೆ ಪಾರ್ ಕರ್ಕೊಂಡು ಹೋಗುವಂತವ್ರು. तो तुम सब में कितनी आत्माएं आ गई? ಮತ್ತೆ ನೀವೆಲ್ಲರಲ್ಲಿ ಎಷ್ಟು ಆತ್ಮಗಳು ಬಂದ್ಬಿಟ್ರಿ? 500-700 करोड़ सभी मनुष्य आत्माएं आ गई। 500-700 ಕೋಟಿ ಎಲ್ಲ ಆತ್ಮಗಳು ಬಂದ್ಬಿಟ್ರ?
प्रजापिता सहित आ गई या प्रजापिता को निकाल करके आ गई? ಪ್ರಜಾಪಿತ ಸಮೇತ ಎಲ್ಲ ಆತ್ಮಗಳು ಬಂದ್ಬಿಡ್ತಾರ ಅಥವಾ ಪ್ರಜಾಪಿತನ ಬಿಟ್ಬಿಟ್ಟು ಬೇರೆ ಆತ್ಮಗಳು ಬರ್ತಾರ? है? है? धीरे धीरे बोलते। ಯಾರು ನಿಧಾನವಾಗಿ ಅಂದ್ರು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಿಧಾನವಾಗಿ ಹೇಳ್ತೀರಾ. हाँ, इंक्लूडिंग प्रजापिता, प्रजापिता के सहित, ಇನ್ಕ್ಲೂಡಿಂಗ್ ಅಂದ್ರೆ ಪ್ರಜಾಪಿತನ ಸಮೇತ ಸೇರಿಸ್ಬಿಟ್ಟು ಅವರನ್ನು सभी आत्माएं उसमें आ गई। ಎಲ್ಲ ಆತ್ಮಗಳು ಅದರಲ್ಲಿ ಬಂದ್ಬಿಡ್ತಾರೆ. किसमें? पार्वती के नाम में। ಎಲ್ಲಿ ಯಾವುದರಲ್ಲಿ? ಪಾರ್ವತಿಯ ಹೆಸರಿನಲ್ಲಿ. सभी पार लगाने वाली हो। ಎಲ್ಲರೂ ನಮ್ಮನ್ನ ಪಾರ್ ಮಾಡಿ ಕರ್ಕೊಂಡು ಹೋಗುವಂತವ್ರಾಗಿದ್ದಾರೆ. पार लगाने वाली सभी हो। ಅದಕ್ಕೆ ಬಾಬಾ ಹೇಳ್ತಾರೆ ಪಾರ್ ಕರ್ಕೊಂಡು ಹೋಗುವಂತವ್ರು ಎಲ್ಲರೂ ಆಗಿದ್ದೀರಾ. सभी माने कितनी? ಎಲ್ಲರೂ ಅಂದ್ರೆ ಎಷ್ಟು ಆತ್ಮಗಳು? 500-700 करोड़। 500-700 ಕೋಟಿ ಆತ್ಮಗಳ. उनके सन्मुख बैठ करके ये शिव बाप कह सकते हैं तुम सभी। ಅವ್ರ ಎದುರುಗಡೆ ಕುತ್ಕೊಂಡ್ಬಿಟ್ಟು ಈ ಮಾತನ್ನ ಶಿವ ತಂದೆ ಹೇಳ್ಬೋದಾಗಿದೆನಾ ನೀವೆಲ್ಲರೂ ಅಂತ? तुम सभी ನೀವೆಲ್ಲರೂ ಅಂತ कहेंगे? ಹೇಳ್ತಾರಾ? हाँ, 4.5 लाख हैं 4.5 ಲಕ್ಷ ಆಗಿದ್ದಾರೆ. जिनके लिए बोला तुम सब बच्चे हो। ಅವ್ರಿಗೋಸ್ಕರ ಹೇಳಿದ್ದಾರೆ ಏನಂತ? ನೀವೆಲ್ಲರೂ ಮಕ್ಕಳಾಗಿದ್ದೀರಾ, तुम सब हो पार्वती। ನೀವೆಲ್ಲರೂ ಆಗಿದ್ದೀರಾ ಪಾರ್ವತಿಯರು. पार लगाने वाली। ಪಾರ್ ಕರ್ಕೊಂಡು ಹೋಗುವಂತವ್ರು. कितनों को पार लगाने वाली ಎಷ್ಟು ಆತ್ಮಗಳನ್ನ ಪಾರ್ ಕರ್ಕೊಂಡು ಹೋಗುವಂತವ್ರಾಗಿದ್ದೀರಾ? है? सारी जड़ और जंगम सृष्टि को ಅಂದ್ರೆ ಇಡೀ ಜಡ ಮತ್ತೆ ಚೈತನ್ಯ ಇರುವಂತ ಸೃಷ್ಟಿ ಏನಿದೆ पार लगाने वाली। ಅದನ್ನ ಪಾರ್ ಕರ್ಕೊಂಡು ಹೋಗುವಂತವ್ರು. जो चैतन्य आत्माएं हैं, ಯಾರು ಚೈತನ್ಯ ಆತ್ಮಗಳಾಗಿದ್ದಾರೆ, विषय सागर में डूबी हुई है, ವಿಷಯ ಸಾಗರದಲ್ಲಿ ಮುಳುಗಿರುವಂತವ್ರಾಗಿದ್ದಾರೆ. डूब रही है, उतरा रही है, ಈಗೂ ಸಹ ಮುಳುಗ್ತಾ ಇದ್ದಾರೆ, ಎದ್ದೇಳ್ತಾ ಇದ್ದಾರೆ, ಇಳಿತಾ ಇದ್ದಾರೆ. उन सबको पार लगाने वाली। ಅವರೆಲ್ಲರನ್ನು ಪಾರ್ ಕರ್ಕೊಂಡು ಹೋಗುವಂತವ್ರಾಗಿದ್ದಾರೆ. 500-700 करोड़ 500-700 ಕೋಟಿ ಆತ್ಮಗಳು जीवन मुक्ति में जाएंगे कम या ज्यादा समय के लिए, ಅಂದ್ರೆ ಜೀವನ್ ಮುಕ್ತಿಯಲ್ಲಿ ಕಡಿಮೆ ಅಥವಾ ಜಾಸ್ತಿ ಸಮಯಕ್ಕೋಸ್ಕರ ಎಲ್ಲರೂ ಹೋಗ್ತಾರಾ या नहीं जाएंगे? ಅಥವಾ ಹೋಗೋದಿಲ್ವಾ? है? है? जाएंगे ಹೋಗ್ತಾರೆ. तो पार जाएंगे ना, ಮತ್ತೆ ಅಂದ್ರೆ ಪಾರ್ ಕರ್ಕೊಂಡು ಹೋಗ್ತಾರೆ ಅಲ್ವಾ? कि विकारी दुनिया में ही डूबे रहेंगे? ಅಥವಾ ಈ ವಿಕಾರಿ ಪ್ರಪಂಚದಲ್ಲೇ ಮುಳುಗೇ ಇರ್ತಾರ? है? पार जाएंगे ना। ಪಾರ್ ಕರ್ಕೊಂಡು ಹೋಗ್ತಾರೆ ಅಲ್ವಾ? कोई 1 दिन के लिए जाएगा, कोई 2500 साल के लिए भी। ಕೆಲವರು ಒಂದು ದಿನಕ್ಕೋಸ್ಕರ ಹೋಗ್ತಾರೆ, ಕೆಲವರು 2500 ವರ್ಷಗಳಿಗೋಸ್ಕರನೂ ಹೋಗ್ತಾರೆ. जाएंगे तो तुम सब आत्माएं हो ಮತ್ತೆ ನೀವೆಲ್ಲರೂ ಆತ್ಮಗಳಾಗಿದ್ದೀರಾ, पार लगाने वाली। ಪಾರ್ ಕರ್ಕೊಂಡು ಹೋಗುವಂತವ್ರು. तो खुशी आना चाहिए कि नहीं? ಮತ್ತೆ ಖುಷಿ ಬರ್ಬೇಕಾಗಿದೆನೋ ಇಲ್ವೋ? है? हमारा टाइटल क्या है? ನಮ್ಮ ಟೈಟಲ್ಲೇ ಏನಾಗಿದೆ? क्या है? पार्वती। ನಮ್ಮ ಟೈಟಲ್ಲೇ ಆಗಿದೆ ಪಾರ್ವತಿ, पार लगाने वाली। ಪಾರ್ ಕರ್ಕೊಂಡು ಹೋಗುವಂತವ್ರು. कोई नंबर में तो है, ಯಾವ್ದಾದ್ರು ನಂಬರ್ನಲ್ಲಿ ಇದ್ದಾರೆ ಅಲ್ವಾ? चलो अव्वल नंबर नहीं ಹೋಗ್ಲಿ ಬಿಡಿ, ಮೊದಲನೇ ನಂಬರ್ನಲ್ಲ. तो कोई नंबर है या नहीं? ಮತ್ತೆ ಯಾವ್ದಾದ್ರು ನಂಬರ್ ಇದೆನೋ ಇಲ್ವೋ? है? जो भी 4.5 लाख आत्माएं हैं, ಯಾರೇ 4.5 ಲಕ್ಷ ಆತ್ಮಗಳಿದ್ದಾರೆ, उनके 84 जन्मों में ಅವರ 84 ಜನ್ಮಗಳಲ್ಲಿ संसर्ग में संपर्क में आने वाली आत्माओं का ग्रुप होगा या नहीं होगा? ಅವರ ಸಂಸರ್ಗದಲ್ಲಿ ಸಂಪರ್ಕದಲ್ಲಿ ಬರುವಂತ ಆತ್ಮಗಳದು ತಮ್ಮದೇ ಆಗಿರುವಂತ ಒಂದು ಗ್ರೂಪ್ ಇರುತ್ತೋ ಇಲ್ವೋ? जो भी आत्माएं 84 जन्मों में 84 ಜನ್ಮಗಳಲ್ಲಿ ಯಾವುದೇ ಆತ್ಮಗಳಾಗಿರ್ಲಿ, उन 4.5 लाख आत्माओं के संसर्ग संपर्क में आती हैं, ಆ 4.5 ಲಕ್ಷ ಆತ್ಮಗಳ ಸಂಸರ್ಗ ಸಂಪರ್ಕದಲ್ಲಿ ಬರ್ತಾರೆ. उनकी शूटिंग
इस संगम युग में होनी है या नहीं होनी है? ಮತ್ತೆ ಅವ್ರ ಶೂಟಿಂಗ್ ಈ ಸಂಗಮ ಯುಗದಲ್ಲಿ ಆಗ್ಬೇಕಾಗಿದೆನೋ ಅಥವಾ ಇಲ್ವೋ? होनी है। ಆಗ್ಬೇಕಾಗಿದೆ। तो उन सबको पार कौन लगाएंगे? ಮತ್ತೆ ಅವ್ರನ್ನೆಲ್ಲರನ್ನು ಪಾರ್ ಯಾರು ಕರ್ಕೊಂಡು ಹೋಗುವಂತವ್ರಾಗಿದ್ದಾರೆ? वही 4.5 लाख पार लगाने के निमित्त बनते हैं। ಅವರೇ 4.5 ಲಕ್ಷ ಆತ್ಮಗಳು ಅವ್ರನ್ನ ಪಾರ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ನಿಮಿತ್ತರಾಗ್ತಾರೆ। जिन जिन के संसर्ग संपर्क में आएंगे, ಯಾರ್ಯಾರ ಸಂಸರ್ಗ ಸಂಪರ್ಕದಲ್ಲಿ ಬರ್ತಾರೆ उनको ಅವರಿಗೆ माना उनके ऊपर निश्चय बैठेगा, जिनको जिनको ಅಂದ್ರೆ ಯಾರ್ಯಾರಿಗೆ ಅವ್ರ ಮೇಲೆ ನಿಶ್ಚಯ ಕುತ್ಕೊಂತಾ ಹೋಗುತ್ತೆ, विश्वास बैठेगा, ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ। उनके विश्वास को वो भरपाई करेंगे ಅವರ ವಿಶ್ವಾಸವನ್ನ ಅವರು ತುಂಬಿಸ್ತಾರೆ, ಭರ್ಪಾಯಿ ಮಾಡ್ತಾರೆ, और पार ले जाएंगे। ಮತ್ತೆ ಅವ್ರನ್ನ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ। जैसे नाव पर बैठते हैं, बड़ी गहरी नदी है, ಯಾವ ತರ ದೋಣಿ ಮೇಲೆ ಕುತ್ಕೊಂತಾರೆ, ತುಂಬಾ ಆಳವಾಗಿರುವಂತ ನದಿ ಆಗಿರುತ್ತೆ, हिलोरें खाती हुई बह रही है, ತುಂಬಾ ಅಲೆಗಳು ಬರ್ತಾ ಇರುತ್ತೆ, ಅವಾಗ ಅಲ್ಲಾಡಿ ಅಲ್ಲಾಡಿ ಆ ದೋಣಿ ಹೋಗ್ತಾ ಇರುತ್ತೆ। तो नाव पर बैठने वाले जो नाविक है मल्लाह, ಮತ್ತೆ ಆ ದೋಣಿಯಲ್ಲಿ ಕುತ್ಕೊಳ್ಳೋ ಅಂತ ಯಾರು ನಾವಿಕ ಆಗಿದ್ದಾರೆ, ಮಲ್ಲ ಆಗಿದ್ದಾರೆ, ಅಂದ್ರೆ ದೋಣಿಯನ್ನ ನಡೆಸೋನ್ ಯಾರು ಇದ್ದಾನೆ, उसके ऊपर विश्वास रख के बैठते हैं या बिना विश्वास के बैठते हैं? ಮತ್ತೆ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಎಲ್ಲರೂ ಕೂತಿರ್ತಾರ ಅಥವಾ ವಿಶ್ವಾಸ ಇಲ್ದೇನೂ ಕೂತ್ಕೊಂಡಿರ್ತಾರ? ಆ ದೋಣಿಯಲ್ಲಿ ಕುತ್ಕೊಳ್ಳೋಂಥವ್ರು विश्वास रख के बैठते हैं। ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡೇ ಕುತ್ಕೊಂತಾರೆ। तो ऐसे ही उन 4.5 लाख आत्माओं में से ಅದೇ ತರ 4.5 ಲಕ್ಷ ಆತ್ಮಗಳು ಯಾರೇ ಇದ್ದಾರೆ ಅವರಲ್ಲಿ प्रत्येक मनुष्य आत्मा, ಪ್ರತಿಯೊಬ್ಬ ಮನುಷ್ಯ ಆತ್ಮಗಳು ಸಹ जो बाप के बच्चे हैं, ಯಾರು ತಂದೆ ಮಕ್ಕಳಾಗಿದ್ದಾರೆ, ज्ञान सूर्य के डायरेक्ट बच्चे हैं, ಜ್ಞಾನ ಸೂರ್ಯನ ಡೈರೆಕ್ಟ್ ಮಕ್ಕಳಾಗಿದ್ದಾರೆ, वो अपने संसर्ग संपर्क में 84 जन्मों में आने वाली आत्माओं को ಅವರು ತಮ್ಮ ಸಂಸರ್ಗ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು ಯಾರೇ ಇದ್ದಾರೆ, 84 ಜನ್ಮಗಳಲ್ಲಿ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಯಾರೇ ಇದ್ದಾರೆ ಅವರೆಲ್ಲರಿಗೂ प्रैक्टिकल में पार ले जाने के निमित्त बनते हैं। ಪ್ರಾಕ್ಟಿಕಲ್ ನಲ್ಲಿ ಎಲ್ಲರನ್ನು ಪಾರ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಅವ್ರು ನಿಮಿತ್ತರಾಗ್ತಾರೆ। इसलिए बोला तुम सब पार्वतियां हो, माता हो। ಅದಕ್ಕೋಸ್ಕರ ಹೇಳಿದ್ದಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ, ತಾಯಿ ಆಗಿದ್ದೀರಾ ಅಂತ। क्या हो? माता। ಏನಾಗಿದ್ದೀರಾ? ತಾಯಿ ಆಗಿದ್ದೀರಾ। और उनमें प्रधान माता कौन हुई? ಮತ್ತೆ ಅದರಲ್ಲಿ ಮೊದಲನೇ ನಂಬರ್ನಲ್ಲಿ ಮಾತಾ ಯಾರಾಗಿದ್ದಾರೆ? 4.5 लाख में 4.5 ಲಕ್ಷದಲ್ಲಿ ಯಾರಾದರೂ ಮೊದಲನೇ ನಂಬರ್ ತಾಯಿ? परम ब्रह्म। ಪರಂಬ್ರಹ್ಮ ಆದ್ರು। वो अर्धनारीश्वर के रूप में दिखाई जाती है। ಅವ್ರದ್ದೇ ಅರ್ಧನಾರೀಶ್ವರನ ರೂಪದಲ್ಲಿ ತೋರಿಸಲಾಗುತ್ತೆ ಚಿತ್ರವನ್ನ। परम ब्रह्म ಅವರಿಗೆ ಹೇಳಲಾಗುತ್ತೆ ಪರಂಬ್ರಹ್ಮ ಅಂತ। दोनों ही परम ब्रह्म हैं ಇಬ್ರು ಪರಂಬ್ರಹ್ಮ ಆಗಿದಾರಾ या एक आत्मा परम ब्रह्म है? ಅಥವಾ ಯಾವ್ದಾದ್ರು ಒಬ್ಬ ಆತ್ಮ ಪರಂಬ್ರಹ್ಮ ಆಗಿದಾರಾ? एक आत्मा परम ब्रह्म ಒಂದೇ ಆತ್ಮ ಪರಂಬ್ರಹ್ಮ ಆಗಿದ್ದಾರೆ, और जो दूसरी आत्मा है बाईं ओर, ಮತ್ತೆ ಇನ್ನೊಂದು ಆತ್ಮ ಯಾರಿದ್ದಾರೆ ಎಡಗಡೆ? वो परम ब्रह्म की सबसे बड़ी सहयोगिनी है। ಅವರು ಪರಂಬ್ರಹ್ಮನ ಎಲ್ಲರಿಗಿಂತ ದೊಡ್ಡ ಸಹಯೋಗಿನಿ ಆಗಿದ್ದಾರೆ, लेकिन परम ब्रह्म नहीं है। ಆದರೆ ಅವರು ಪರಂಬ್ರಹ್ಮ ಆಗಿಲ್ಲ। क्योंकि शिव बाप स्त्री चोले में नहीं आते। ಯಾಕೆಂದ್ರೆ ಶಿವ ತಂದೆ ಸ್ತ್ರೀ ಶರೀರಧಾರಿಯಲ್ಲಿ ಬರೋದಿಲ್ಲ ಯಾವತ್ತು। किसमें आते हैं? ಮತ್ತೆ ಅವ್ರು ಯಾರಲ್ಲಿ ಬರ್ತಾರೆ? पुरुष चोले में आते हैं। ಅವರು ಪುರುಷನ ಶರೀರದಲ್ಲೇ ಬರ್ತಾರೆ। तो माता पिता बेहद में, ಮತ್ತೆ ತಂದೆ ತಾಯಿ ಬೇಹದ್ದಿನಲ್ಲಿ मूल रूप में कौन कौन आत्माएं हैं? ಮೂಲ ರೂಪದಲ್ಲಿ ಯಾರ್ಯಾರು ಆತ್ಮಗಳಾಗಿದ್ದಾರೆ? हाँ, शिव बाप और परम ब्रह्म। ಶಿವ ತಂದೆ ಮತ್ತೆ ಪರಂಬ್ರಹ್ಮ। जिसमें प्रवेश करता हूँ उसका नाम बड़ी माँ रखता हूँ। ಯಾರಲ್ಲಿ ಪ್ರವೇಶ ಮಾಡ್ತೀನೋ ಅವ್ರ ಹೆಸರನ್ನ ದೊಡ್ಡ ತಾಯಿ ಅಂತ ಇಡ್ತೀನಿ।
तो माता पिता बाप दादा का ಮತ್ತು ಮಾತ್ಪಿತಾ ಮತ್ತು ಬಾಪ್ದಾದರವರ मीठे मीठे बच्चों को ಮಧುರವಾಗಿರುವಂಥ ಮಕ್ಕಳಿಗೆ. कैसे बच्चों को ಯಾವ ಥರ ಮಕ್ಕಳಿಗೆ? अभी कड़वे तो नहीं बनते हैं कभी ಇವಾಗ ಯಾವತ್ತಾದರೂ ಕಹಿ ಅಂತೂ ಆಗೋದಿಲ್ಲ ತಾನೆ? है कड़वे बनते हैं कि नहीं बनते हैं? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಇವಾಗ ಯಾವತ್ತಾದರೂ ಕಹಿ ಆಗ್ತಿರೋ ಇಲ್ವೋ? अच्छा हाथ उठाओ जो सदा मीठे रहते हो, ಅಚ್ಚಾ, ಕೈಗಳನ್ನ ಎತ್ತಿ ಯಾರು ಯಾವಾಗಲೂ ಮಧುರರಾಗೇ ಇರ್ತಾರೆ, कभी भी कड़वे न बनते हो. ಯಾವತ್ತೂ ಕಹಿ ಆಗದೇ ಇಲ್ಲ. कोई नहीं हाथ उठा रहा, ಯಾರು ಕೈಯನ್ನ ಎತ್ತಾನೆ ಇಲ್ಲ. एक ने हाथ देख लो ध्यान से, फोटो खींचो. ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚ ಒಬ್ರು ಕೈಯನ್ನ ಎತ್ತಿದ್ದಾರೆ, ನೋಡಿ ಗಮನ ಕೊಟ್ಟು ಫೋಟೋ ತೆಗೀರಿ ಅವ್ರದ್ದು. ओ पीछे कभी कड़वा नहीं बनता ಅವ್ರು ನೋಡಿ ಹಿಂದೆ ಇದ್ದಾರೆ, ಯಾವತ್ತೂ ಅವ್ರು ಕಹಿ ಆಗದೇ ಇಲ್ಲ. है अपने बच्चे के साथ भी नहीं, ತಮ್ಮ ಮಕ್ಕಳ ಜೊತೆಯಲ್ಲೂ ಇಲ್ಲ, अपनी बच्ची के साथ भी नहीं, ತಮ್ಮ ಮಗಳ ಜೊತೆನೂ ಅಲ್ಲ, अपनी पहली रचना पत्नी के साथ भी नहीं, ತಮ್ಮ ಮೊದಲನೇ ರಚನೆ ಯಾರಿದ್ದಾರೆ ಅವ್ರ ಪತ್ನಿ ಅವ್ರ ಜೊತೆನೂ ಅಲ್ಲ. कोई ब्रह्मा कुमार कुमारी के सामने कभी कड़वा नहीं बनता. ಯಾವುದೇ ಬ್ರಹ್ಮಕುಮಾರ್ ಕುಮಾರಿಯರ ಎದುರುಗಡೆ ಯಾವತ್ತೂ ಕಹಿ ಆಗದೇ ಇಲ್ಲ. क्या एक बच्चा निकला, ಏನಂತ ಹೇಳಿದ್ರು, ಒಬ್ಬರೇ ಮಗು ಆ ಥರ ತಯಾರಾದರು. नाम क्या है? रमा. ಕೇಳ್ತಾ ಇದ್ದಾರೆ ಬಾಬಾ ಏನು ಹೆಸರಾಗಿದೆ ಅಂತ. ಯಾರೋ ಅಂದರು ರಮಾಕಾಂತಿ ಅಂತ. ಅದಕ್ಕೆ ಬಾಬಾ ಅಂತಿದ್ದಾರೆ, ವಾವ್. रमा कहा जाता है पार्वती को, ರಮಾ ಅಂತ ಹೇಳಲಾಗುತ್ತೆ ಪಾರ್ವತಿಗೆ. है और पार्वती की कांति, ಮತ್ತೆ ಪಾರ್ವತಿಯ ಕಾಂತಿ शोभा, ಅಂದರೆ ಶೋಭೆ ಅವ್ರದ್ದು. तो बहुत अच्छी बात है, ಮತ್ತೆ ತುಂಬ ಒಳ್ಳೆ ಮಾತಾಗಿದೆ, खुशी की बात है. कम से कम एक तो निकला. ಖುಷಿಯ ಮಾತಾಗಿದೆ. ಕಡಿಮೆಗಿಂತ ಕಡಿಮೆ ಒಬ್ಬರಾದರೂ ಆ ಥರ ತಯಾರಾಗಿದ್ದಾರೆ. भी शक्कर मुंह में, ನಿಮ್ಮ ಬಾಯಲ್ಲಿ ಸಕ್ಕರೆ ತುಪ್ಪ. तो बाप दादा का मीठे मीठे बच्चों के प्रति ಮತ್ತೆ ಬಾಬ್ದಾದರ್ ಅವ್ರದ್ದು ಮಧುರವಾಗಿರುವಂಥ ಮಕ್ಕಳ ಪ್ರತಿ एक ही निकला, ಒಬ್ಬರೇ ತಯಾರಾಗಿದ್ದಾರೆ. और कोई के प्रति नहीं. ಮತ್ತೆ ಬೇರೆ ಯಾರ ಪ್ರತಿನೂ ಅಲ್ಲ, ಅವರೊಬ್ಬರು ಪ್ರತಿ. और सिकीलदे बच्चों के प्रति, ಮತ್ತೆ ಸಿಕ್ಕಿಲ್ಲದೆ ಮಕ್ಕಳ ಪ್ರತಿ. ಸಿಕ್ಕಿಲ್ಲದೆ ಅಂದರೆ ಯಾರು ತುಂಬ ಸಮಯದ ನಂತರ ಆಗಲಿ ಸಿಕ್ಕಿರುವಂಥ ಮಕ್ಕಳಿದ್ದಾರೆ ಅವರಿಗೆ ಹೇಳ್ತಾರೆ. कैसे बच्चे? ಯಾವ ಥರ ಮಕ್ಕಳಾಗಿದ್ದಾರೆ? सिकीलदे. ಸಿಕ್ಕಿಲ್ಲದೆ ಮಕ್ಕಳಾಗಿದ್ದಾರೆ. सिकीलदे माने ಸಿಕ್ಕಿಲ್ಲದೆ ಅಂದರೆ ಏನಾಗಿದೆ? बहुत लंबे समय से खोया हुआ कोई बच्चा, ಅಂದರೆ ತುಂಬ ಜಾಸ್ತಿ ಸಮಯದಿಂದ ಕಳೆದೋಗಿರುವಂಥ ಮಕ್ಕಳು ಯಾರೇ ಇರ್ತಾರೆ, बहुत लंबे समय के बाद माता पिता को मिलता है, ತುಂಬ ಜಾಸ್ತಿ ಸಮಯದ ನಂತರ ಮಕ್ಕಳು ತಂದೆ ತಾಯಿಗೆ ಸಿಗ್ತಾರೆ. तो बड़े प्यार से मिलते हैं. ಅವಾಗ ತಂದೆ ತಾಯಿ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಭೇಟಿ ಮಾಡ್ತಾರೆ. तो उनको कहा जाता है बड़े सिक सिक से मिले हुए. ಅವಾಗ ಅವರಿಗೆ ಹೇಳಲಾಗಿರುತ್ತೆ, ತುಂಬ ಸಿಕ್ ಅಂದರೆ ತುಂಬ ಸಮಯದ ನಂತರ ಸಿಕ್ಕಿರುವಂಥ ಮಕ್ಕಳು, ತುಂಬ ಪ್ರೀತಿಯಿಂದ ಸಿಕ್ಕಿರುವಂಥವ್ರು. सिकीलदे बच्चे, ಅವರಿಗೆ ಸಿಕ್ಕಿಲ್ಲದೆ ಮಕ್ಕಳು ಅಂತ ಹೇಳಲಾಗುತ್ತೆ. कितने लंबे समय के बाद मिले? ಎಷ್ಟು ಜಾಸ್ತಿ ಸಮಯದ ನಂತರ ಸಿಕ್ಕಿದ್ದೀರಾ? 5000 साल के बाद. 5000 ವರ್ಷದ ನಂತರ ಸಿಕ್ಕಿದ್ದೀರಾ? यज्ञ के आदि में ಯಜ್ಞದ ಆದಿ ಅಲ್ಲ. पहचाना था, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಜ್ಞದ ಆರಂಭದಲ್ಲಿ ಗುರುತಿಸ್ಕೊಂಡಿದ್ರಾ? है जो पहचाना ही नहीं तो मिले कहाँ से? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಆದಿಯಲ್ಲಿ ಗುರುತಿಸ್ಕೊಂಡೇ ಇಲ್ಲ, ಮತ್ತೆ ಅವಾಗ ಸಿಗೋ ಮಾತು ಎಲ್ಲಿಂದ ಬರುತ್ತೆ? ಮತ್ತೆ है ಯಾರು ಅಂತ ಇದ್ದಾರೆ 76ರಿಂದ ಅಂತ. क्या बोला? 76 में मिले. ಏನಂತ ಹೇಳ್ತಾ ಇದ್ದಾರೆ? 76ನಲ್ಲಿ ಸಿಕ್ಕಿದ್ದೀರಾ? मिले रूहानी बाप के साथ. ರುಹಾನಿ ತಂದೆ ಜೊತೆ ಸಿಕ್ಕಿದ್ದೀರಾ 76ರಲ್ಲಿ? रूहानी बाप प्रत्यक्षता रूपी जन्म ले गया. ರುಹಾನಿ ತಂದೆ ಯಾರಿದ್ದಾರೆ ಅವರು ಪ್ರತ್ಯಕ್ಷ ರೂಪಿ ಜನ್ಮವನ್ನು ತಗೊಂಡ್ಬಿಟ್ಟಿದ್ದಾರಾ? जयंती शिव बाप की जो
बर्थनाट्य पैनी नहीं बताई, ಶಿವ ತಂದೆಯ ಪ್ರತ್ಯಕ್ಷ ರೂಪಿ ಜನ್ಮ ಏನಿದೆ ಇದಕ್ಕೆ ಭರತನಾಟ್ಯ ಪೆನಿ ಅಂತ ಹೇಳಿಲ್ಲ, बर्थ पाउंड बताई, ಬರ್ತ್ ಪೌಂಡ್ ಅಂತ ಹೇಳಿದ್ದಾರೆ. हीरे जैसा जन्म. ಅಂದ್ರೆ ವಜ್ರದ ತರ ಜನ್ಮ ಆಗಿದೆ. एक शिव बाबा की जयंती है, ಒಬ್ಬ ಶಿವಬಾಬನ ಜಯಂತಿ ಆಗಿದೆ. तो वो शिव बाबा ಮತ್ತೆ ಆ ಶಿವಬಾಬಾ प्रत्यक्षता रूपी जन्म ಪ್ರತ್ಯಕ್ಷ ರೂಪಿ ಜನ್ಮವನ್ನ ले गया, जो सारी दुनिया में नगाड़े बजे. ಅಂದ್ರೆ ಅವ್ರ ಪ್ರತ್ಯಕ್ಷ ರೂಪಿ ಜನ್ಮವನ್ನ ತಗೊಂಡ್ಬಿಟ್ರ, ಅಂದ್ರೆ ಆ ತರ ತಗೊಂಡ್ಬಿಟ್ಟಿದ್ರೆ ಮತ್ತೆ ಇಡೀ ಪ್ರಪಂಚದಲ್ಲಿ ನಗಾರಿ ಬಾರಿಸ್ಬೇಕಾಗಿದೆ, बाजे बजे. ವಾದ್ಯಂತ್ರಗಳನ್ನ ಬಾರಿಸ್ಬೇಕಾಗಿದೆ. पहले माँ पहचानती है, बाप पहचानता है कि बच्चा पैदा हुआ, ಮೊದಲು ತಂದೆ ತಾಯಿ ಗೊತ್ತಾಗುತ್ತೆ ಹಾ ಮಗು ಜನ್ಮ ತಗೊಂಡಿದೆ ಅಂತ. जन्म लिया. फिर परिवार वाले पहचानते हैं, ಆಮೇಲೆ ಮತ್ತೆ ಪರಿವಾರದವರು ಸಹ ಗುರ್ತಿಸ್ಕೊಂತಾರೆ, मोहल्ले वाले पहचानते हैं. ಓಣಿಯಲ್ಲಿರೋರು ಗುರ್ತಿಸ್ಕೊಂತಾರೆ. क्या कहा? जो देखे इन स्थूल आंखों से, ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ ಹೇಳ್ತಾರೆ, ಯಾರು ನೋಡ್ತಾರೆ ಸ್ಥೂಲ ಕಣ್ಣುಗಳಿಂದ, जो सुने इन स्थूल कानों से. ಯಾರು ಕೇಳ್ತಾರೆ ಸ್ಥೂಲ ಕಿವಿಗಳಿಂದ. बच्चा पैदा होता है तो कान से आवाज सुनते हैं ना पड़ोसी. ಯಾವ ರೀತಿ ಮಗು ಜನ್ಮ ತಗೊಂಡಾಗ ಪರಿವಾರದವರೇ ಆಗ್ಲಿ ಅಥವಾ ಪಕ್ಕದ ಮನೆಯವರೇ ಆಗ್ಲಿ ಮಗುವಿನ ಧ್ವನಿಯನ್ನ ಕೇಳ್ತಾರೆ ಅಲ್ವಾ, ಹೂವಾ ಹೂವಾ ಅಂತ. वहाँ तो क्या कहते हैं, बच्चा, पड़ोस में बच्चा आ गया. ಅವಾಗ ಏನಂತ ಹೇಳ್ತಾರೆ, ಹಾ ಪಕ್ಕದ ಮನೇಲಿ ಮಗು ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಅಲ್ವಾ. ये कहेंगे कि नहीं आया? ಈ ತರ ಯಾರಾದ್ರೂ ಹೇಳ್ತಾರ ಬಂದಿಲ್ಲ ಅಂತ? आया. ಬಂದಿದ್ದಾರೆ ಅಂತಾನೆ ಹೇಳ್ತಾರೆ. तो जो सुने, जो देखे, ಮತ್ತೆ ಯಾರು ಕೇಳ್ತಾರೆ ಯಾರು ನೋಡ್ತಾರೆ उसके मुख से आवाज निकले. ಅವ್ರ ಮುಖದಿಂದ ಇದೇ ಧ್ವನಿ ಬರ್ಬೇಕಾಗಿದೆ. क्या? मेरा बाप आ गया. ಏನಂತ, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. और एवरलास्टिंग माने, ಮತ್ತೆ ಎವರ್ ಲಾಸ್ಟಿಂಗ್ ಅಂದ್ರೆ या आज माने और कल न माने, नहीं आया, झूठ बोल दिया था. ಅಥವಾ ಇವತ್ತು ಒಪ್ಕೊಂತಾರೆ ಕೇಳ್ತಾರೆ ಮತ್ತೆ ನಾಳೆ ಒಪ್ಕೊಳ್ಳೋದಿಲ್ಲ ಮತ್ತೆ ಹೇಳ್ತಾರೆ ಸುಳ್ಳು ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. मुगालती में आ गए ಅಂದ್ರೆ ನಾವಂತೂ ಕನ್ಫ್ಯೂಸ್ ನಲ್ಲಿ ಬಂದ್ಬಿಟ್ಟಿದ್ವಿ ಅಂತ ಅನ್ಕೊಂಡ್ಬಿಡ್ತಾರೆ. है. एवरलास्टिंग माने ಅಂದ್ರೆ ಎವರ್ ಲಾಸ್ಟಿಂಗ್ ನಲ್ಲಿ ಎಲ್ಲರೂ ಒಪ್ಕೊಂತಾರೆ, हमेशा के लिए बुद्धि में बैठ जाए ಸದಾ ಕಾಲಕ್ಕೋಸ್ಕರ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡ್ಬೇಕು. कि पाना था सो पा लिया. ಅಂದ್ರೆ ನಮ್ಗೇನೇ ಪಡಿಬೇಕಾಗಿತ್ತು ಅದನ್ನ ನಾವು ಪಡ್ಕೊಂಡ್ಬಿಟ್ಟಿದೀವಿ ಅಂತ ಬುದ್ಧಿಯಲ್ಲಿ ಬರಬೇಕು. अब कुछ पाने को नहीं रहा. ಇವಾಗ ಪಡ್ಕೊಳ್ಳೋದಕ್ಕೇನು ಉಳ್ದೇ ಇಲ್ಲ. एकदम अमरनाथ का बच्चा बन जाए, अमर ಪೂರ್ತಿ ಅಮರನಾಥನ ಮಗು ಆಗ್ಬಿಡ್ಬೇಕು, लोक का वासी. ಅಮರ್ ಲೋಕದ ವಾಸಿ ಆಗ್ಬೇಕು. आज जन्म लिया, ಇವತ್ತು ಜನ್ಮವನ್ನ ತಗೊಂಡಿದ್ದಾರೆ, निश्चय बुद्धि हुआ, ನಿಶ್ಚಯ ಬುದ್ಧಿ ಆಗಿದ್ದಾರೆ. कल अनिश्चय बुद्धि हो जाए कि ये मेरा बाप नहीं, ಮತ್ತೆ ನಾಳೆ ಅನಿಶ್ಚಯ ಬುದ್ಧಿ ಆಗೋಗ್ತಾರೆ ಇವ್ರು ನಮ್ಮ ತಂದೆ ಅಲ್ಲ ಅಂತ. मर जाए तो मृत्यु लोक में गया, ಸತ್ತೋಗ್ಬಿಟ್ರೆ ಮತ್ತೆ ಅವರು ಮೃತ್ಯು ಲೋಕದಲ್ಲಿ ಹೋಗ್ತಾರ या अमर लोक में. ಅಥವಾ ಅಮರ್ ಲೋಕದಲ್ಲಿ ಹೋಗ್ತಾರ. तो कहाँ पहुँच जाए? ಮತ್ತೆ ಎಲ್ಲಿ ತಲುಪಿಬಿಡ್ತಾರೆ? अमरनाथ का बच्चा अमर लोक में अनुभव करे. ಅಮರನಾಥನ ತಂದೆ ಯಾರಿದ್ದಾರೆ ಅವ್ರ ಮಕ್ಕಳಾಗಿದ್ದೀವಿ ಅಂದ್ರೆ ನಾವು ಅಮರ್ ಲೋಕದಲ್ಲೇ ಅನುಭವ ಮಾಡಬೇಕು. और 2500 साल के लिए अनुभव करे. ಮತ್ತೆ 2500 ವರ್ಷಗಳಿಗೋಸ್ಕರ ಈ ಅಮರ ಸ್ಟೇಜ್ನ ಅನುಭವ ಮಾಡ್ಕೋಬೇಕು. ऐसी स्टेज सन 76 से बन गई. ಮತ್ತೆ ಆ ಥರ ಸ್ಟೇಜ್ ಏನಿದೆ ಅದು 76ನೇ ಇಸ್ವಿಯಿಂದ ಆಗೋಗ್ಬಿಟ್ಟಿದೆನಾ? है? जो बन गई हो सो हाथ उठाओ. ಮತ್ತೆ ಯಾರ್ದು ಆಗೋಗ್ಬಿಟ್ಟಿದೆ ಅವ್ರ ಕೈಯನ್ನ ಎತ್ತಿ. अभी तो एक ने भी नहीं हाथ उठाया. ಇವಾಗಂತೂ ಒಬ್ರು ಸಹ ಕೈ ಎತ್ತಿಲ್ಲ. तो बताया ಅದಕ್ಕೆ ಮತ್ತೆ ಹೇಳಿದ್ರು कि सन 76 से नहीं कहेंगे, 47 से नहीं कहेंगे, 76ರಿಂದ ಹೇಳೋದಿಲ್ಲ, 47ರಿಂದನೂ ಹೇಳೋದಿಲ್ಲ, 36 से भी नहीं कहेंगे. 36ರಿಂದನೂ ಹೇಳಲಿಕ್ಕಾಗಲ್ಲ. बड़े सिख सिख से मिलने वाले, ತುಂಬ ಸಮಯದ ನಂತರ ಆಗಲಿ ಪ್ರೀತಿಯಿಂದ ಸಿಕ್ಕಿರುವಂಥವ್ರು, बहुत पुराने समय से मिले हुए, ತುಂಬ ಹಳೆ ಸಮಯದಿಂದ ತುಂಬ ಪುರಾತನ ಕಾಲದಿಂದ ಸಿಕ್ಕಿರುವಂಥವ್ರು. कब की बात है? ಮತ್ತೆ ಇದು ಯಾವಾಗಿನ ಮಾತಾಗಿದೆ? हाँ, 5000 वर्ष पहले 5000 ವರ್ಷದ ಹಿಂದೆ जो 2018 हुआ था, ಯಾವಾಗ 2018 ಆಗಿತ್ತು
उस समय जो 8 बच्चे मिले थे ಆ ಸಮಯದಲ್ಲಿ ಯಾರು 8 ಮಕ್ಕಳು ಸಿಕ್ಕಿದ್ರು, जिन्होंने पहचाना था, ಯಾರು ಗುರುತಿಸ್ಕೊಂಡಿದ್ರು, जाना था, ತಿಳ್ಕೊಂಡಿದ್ರು, माना था ಒಪ್ಕೊಂಡಿದ್ರು, और प्रैक्टिकल में बाप के मृत्यु पर्यंत सहयोगी बन करके रहे थे, ಮತ್ತೆ ಪ್ರಾಕ್ಟಿಕಲ್ ನಲ್ಲಿ ಮೃತ್ಯು ಪರ್ಯಂತ ತಂದೆಗೆ ಸಹಯೋಗಿ ಆಗೇ ಇದ್ರು. उन बच्चों की बात है ಮತ್ತೆ ಆ ಮಕ್ಕಳ ಮಾತಾಗಿದೆ पहले. ಮೊದಲು. नंबर बार हम बच्चों की भी बात आती है. ಮತ್ತೆ ನಂಬರ್ ವಾರ್ ಆಗಿ ನಾವು ಮಕ್ಕಳದ್ದು ಸಹ ಅದೇ ತರ ಮಾತು ಬರುತ್ತೆ. सिख सिख से मिलने वाले ತುಂಬಾ ಸಮಯದ ನಂತರ ಆಗ್ಲಿ ಸಿಕ್ಕಿರುವಂತವ್ರು, सिकीलदे बच्चे, ಅವರಿಗೆ ಹೇಳಲಾಗುತ್ತೆ ಸಿಕ್ಕಿಲ್ಲದೆ ಮಕ್ಕಳು ಅಂತ. ऐसे ऐसे बच्चों के प्रति ಆ ತರ ಮಕ್ಕಳ ಪ್ರತಿ माता पिता का, बाप दादा का ಮಾತ್ ಪಿತಾ ಅವ್ರದ್ದು, ಬಾಪ್ ದಾದಾ ಅವ್ರದ್ದು याद और प्यार. याद ನೆನಪು ಮತ್ತೆ ಪ್ರೀತಿ. क्यों कहा? बाबा ने तो मैं जो कहा मैं उन बच्चों को याद करता हूँ ನೆನಪು ಅಂತ ಯಾಕೆ ಹೇಳಿದ್ರು? ಬಾಬಾ ಅಂತೂ ಹೇಳಿದ್ದಾರೆ, ನಾನಂತೂ ಅಂತ ಮಕ್ಕಳನ್ನ ನೆನಪು ಮಾಡ್ತೀನಿ. जो सबसे बच्चे हैं ईश्वरी ಯಾರು ಸರ್ವಿಸೇಬಲ್ ಮಕ್ಕಳಾಗಿದ್ದಾರೆ ನಾನು ಅವರನ್ನೇ ನೆನಪು ಮಾಡ್ತೀನಿ. ये सेवा के, ಯಾರು ಈಶ್ವರಿ ಸೇವೆಯಲ್ಲೇ ತೊಡಗಿರ್ತಾರೆ ಸರ್ವಿಸೇಬಲ್ ಆಗಿ, आसुरी सेवा में दिल नहीं लगाते. ಅವರು ಆಸುರಿ ಸೇವೆಯಲ್ಲಿ ಮನಸ್ಸನ್ನ ಇಟ್ಕೊಳ್ಳೋದೇ ಇಲ್ಲ. जो बाप का धंधा 100 बच्चों का धंधा. ತಂದೆಯದೇನು ಕೆಲಸ ಆಗಿದೇನೋ ಅದೇ ಮಕ್ಕಳ ಕೆಲಸನೂ ಆಗಿರುತ್ತೆ. तो अभी ऐसे हैं ಮತ್ತೆ ಇವಾಗ ಆ ಥರ ಇದ್ದೀರಾ? है? अब तेरा वाला है तो बाप के बच्चे. ಒಂದು ವೇಳೆ ಆಗಿದ್ದೀವಿ ಅಂದರೆ ನಾವು ಮತ್ತೆ ತಂದೆ ಮಕ್ಕಳಾಗಿದ್ದೀವಿ. पेट की कोई चिंता नहीं, ಹೊಟ್ಟೆದೇನು ಚಿಂತೆನೇ ಇರಬಾರ್ದು. स्थूल पेट की कोई चिंता नहीं, ಸ್ಥೂಲ ಹೊಟ್ಟೆಗೋಸ್ಕರ ಏನು ಚಿಂತೆ ಇರಬಾರ್ದು. और चिंता होनी भी नहीं चाहिए. ಮತ್ತೆ ಚಿಂತೆ ಇರಲೂಬಾರ್ದಾಗಿದೆ. अगर बाप और बाप के महावाक्यों पर निश्चय है, ಒಂದ್ ವೇಳೆ ತಂದೆ ಮೇಲೆ ಮತ್ತೆ ತಂದೆಯ ಮಹಾವಾಕ್ಯಗಳ ಮೇಲೆ ನಿಶ್ಚಯ ಇದ್ರೆ, बाप तो बोलते हैं ತಂದೆ ಅಂತೂ ಹೇಳ್ತಾರೆ ಏನಂತ, मेरे बच्चे कभी भूख नहीं मर सकते. ನನ್ನ ಮಕ್ಕಳಂತೂ ಯಾವತ್ತೂ ಹಸುವಿನಲ್ಲಿ ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. तो गारंटी देते हैं, ಮತ್ತೆ ಅವರಂತೂ ಗ್ಯಾರಂಟಿ ಕೊಡ್ತಾರೆ. तो भी निश्चय पैदा नहीं करते. ಆದ್ರೂ ಸಹ ನಿಶ್ಚಯ ಉತ್ಪನ್ನನೇ ಮಾಡಲ್ಲ. कि हम पेट के धंधे, दुनिया के धंधे, ಅಂದ್ರೆ ನಾವು ಹೊಟ್ಟೆಗೋಸ್ಕರ ಏನೇ ಕರ್ಮವನ್ನ ಮಾಡ್ತೀವಿ, ಪ್ರಪಂಚದ ದುಡಿಮೆ ವ್ಯಾಪಾರಗಳನ್ನ ನಾವೇನೇ ಮಾಡ್ತೀವಿ, देह के धंधे ದೇಹದ ದುಡಿಮೆ ವ್ಯಾಪಾರಗಳು छोड़ देंगे तो हम भूख मरने वाले नहीं है. ಆ ಎಲ್ಲ ದುಡಿಮೆ ವ್ಯಾಪಾರಗಳನ್ನ ದೇಹಕ್ಕೋಸ್ಕರ ನಾವೇನೇ ಮಾಡ್ತೀವಿ ಅದನ್ನೆಲ್ಲ ಬಿಟ್ಬಿಟ್ರೂ ಸಹ ನಾವು ಹಸುವಲ್ಲಿ ಸಾಯುವಂಥವ್ರಾಗಿಲ್ಲ. भले दुनिया में कितना भी बड़ा अकाल दुकाल पड़े, ಭಲೆ ಪ್ರಪಂಚದಲ್ಲಿ ಎಷ್ಟೇ ಜಾಸ್ತಿ ಬರಗಾಲ ಬೀಳಲಿ, ಎಷ್ಟೇ ಕಷ್ಟ ಬರಲಿ, क्या दुनिया के बड़े बड़े साहूकार, ಪ್ರಪಂಚದ ದೊಡ್ಡ ದೊಡ್ಡ ಶ್ರೀಮಂತರು, मल्टी मिलियनर, ಮಲ್ಟಿ ಮಿನರಲ್ಸ್ ಯಾರೇ ಇದ್ದಾರೆ, करोड़पति, अरबपति, उनकी नोटों की गड्डियां सड़कों पर पड़ी रहेंगी. ಯಾರೇ ಅರಬಪತಿ ಆಗಿದ್ದಾರೆ, ಕರೋಡ್ಪತಿ ಆಗಿದ್ದಾರೆ ಅಂದರೆ ಕೋಟ್ಯಾಧೀಶ್ವರರಾಗಿದ್ದಾರೆ, ಆ ಥರ ಯಾರೇ ತುಂಬ ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ತಾರೆ ಅವ್ರದ್ದೆಲ್ಲ ದುಡ್ಡಿನ ಬಂಡಲ್ಗಳು ರೋಡ್ ಮೇಲೆ ಬಿದ್ದಿರುತ್ತೆ. कोई नहीं उठाएगा, ಆದರೆ ಅದನ್ನ ಎತ್ತೋರು ಯಾರು ಇರೋದಿಲ್ಲ. उनको रोटी का टुकड़ा भले न मिले, ಅಂಥವರಿಗೆ ಬಲ್ಲೆ ರೊಟ್ಟಿಯ ತುಂಡು ಸಿಗೋದಿಲ್ಲ. लेकिन बाबा के बच्चों को जरूर मिलेगा. ಆದರೆ ಯಾರು ಬಾಬನ ಮಕ್ಕಳಾಗಿರ್ತಾರೆ ಅವ್ರಿಗೆ ಮಾತ್ರ ಖಂಡಿತವಾಗಿ ಸಿಗುತ್ತೆ. कौन से बच्चे? ಯಾವ ಮಕ್ಕಳು? जो बाप का धंधा 100 बच्चे का धंधा. ಏನು ತಂದೆಯ ಕರ್ತವ್ಯ ಆಗಿದೆ ಅದೇ ಮಕ್ಕಳ ಕರ್ತವ್ಯ ಆಗಿರಬೇಕು. बाप की याद किन बच्चों को ज्यादा याद आएगी? ತಂದೆಯ ನೆನಪು ಯಾವ ಮಕ್ಕಳಿಗೆ ಜಾಸ್ತಿ ಬರುತ್ತೆ? है सर्विसेबल. कैसे सर्विसेबल? आधा ಸರ್ವಿಸೇಬಲ್ ಮಕ್ಕಳಿಗೆ ಜಾಸ್ತಿ ನೆನಪು ಬರುತ್ತೆ. ಮತ್ತೆ ಯಾವ ಥರ ಸರ್ವಿಸೇಬಲ್? देह का धंधा, आधा आत्मा का धंधा ಅರ್ಧ ದೇಹದ ದುಡಿಮೆ ವ್ಯಾಪಾರ, ಅರ್ಧ ಆತ್ಮನ ದುಡಿಮೆ. है पूरा बाप का बच्चा. ಯಾರು ಪೂರ್ತಿ ತಂದೆಯ ಮಕ್ಕಳಾಗಿರ್ತಾರೆ, जो बाप का धंधा सो
बच्चे का धंधा। ತಂದೆ ಕರ್ತವ್ಯ ಏನಿದೆನೋ ಮಕ್ಕಳದ್ದು ಅದೇ ಕರ್ತವ್ಯ ಆಗಿರಬೇಕು. ऐसे बच्चों के लिए बोला ಅಂತ ಮಕ್ಕಳಿಗೋಸ್ಕರ ಹೇಳಿದ್ದಾರೆ कि बाप सर्वसेबुल बच्चों को याद करते हैं, ತಂದೆ ಸರ್ವಿಸಬಲ್ ಮಕ್ಕಳಿಗೆ ನೆನಪು ಮಾಡ್ತಾರೆ ಅಂತ ಹೇಳಿದ್ದಾರೆ. देह के धंधे में लगे हुए हैं ದೇಹದ ದುಡಿಮೆ ವ್ಯಾಪಾರದಲ್ಲಿ ಒಂದ್ ವೇಳೆ ನಾವು ತೊಡಗಿದ್ರೆ तो दुनिया वाले कहेंगे ಅವಾಗ ಮತ್ತೆ ಪ್ರಪಂಚದಲ್ಲಿರೋರು ಹೇಳ್ತಾರೆ, तुम कहते तो हो ನೀವ್ ಹೇಳೋದಂತೂ ಹೇಳ್ತೀರಾ कि हमारा बाप आया हुआ है, ನಮ್ಮ ತಂದೆ ಬಂದಿದ್ದಾರೆ ಅಂತ. बेहद का बाप आया हुआ है, ಬೇಹದ್ದಿನ ತಂದೆ ಬಂದಿದ್ದಾರೆ, भगवान बाप आया हुआ है, ಭಗವಂತ ತಂದೆ ಬಂದಿದ್ದಾರೆ, जिससे जन्म जन्मांतर की बेहद की प्राप्ति होती है. ಅವರಿಂದ ನಮಗೆ ಜನ್ಮ ಜನ್ಮಾಂತರದ ಬೇಹದ್ದಿನ ಪ್ರಾಪ್ತಿ ಆಗುತ್ತೆ. फिर तुम इस दुनियावी धंधे में क्यों लगे हुए हो? ಮತ್ತೆ ನೀವು ಈ ಪ್ರಪಂಚದ ದುಡಿಮೆ ವ್ಯಾಪಾರದಲ್ಲಿ ಯಾಕೆ ತೊಡಗಿದ್ದೀರಾ? काहे के लिए मकान दुकान बनाए रहे हो? ಏನಕ್ಕೋಸ್ಕರ ಮನೆಯನ್ನ ಅಂಗಡಿಯನ್ನ ಎಲ್ಲ ಮಾಡ್ತಾ ಇದ್ದೀರಾ? ओम शांति. ಓಂ ಶಾಂತಿ. ಇವತ್ತಿಂದು VCD ನಂಬರ್ ಆಗಿತ್ತು 2328, ನೀಲಂಗ, ಮಹಾರಾಷ್ಟ್ರ. ಮುರಳಿ ತಾರೀಕಾಗಿತ್ತು 5/11/66. ನುಡಿಸಿರುವಂಥ ತಾರೀಕಾಗಿತ್ತು 17/4/17. ಓಂ ಶಾಂತಿ.